ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇನ್ನು ನಾವು ತರಕಾರಿ ಮಾರುಕಟ್ಟೆಯ ಪರಿಸರ ವ್ಯವಸ್ಥೆ, ರೈತರು ಹಾಗೂ ವ್ಯಾಪಾರಿಗಳ ಮೇಲೆ ನೇರ ಪರಿಣಾಮ ಬೀರುತ್ತಿರುವ ಒಂದು ಬಹಳ ಸಂಕೀರ್ಣವಾದ ವಿಷಯವನ್ನ ಬಿಡಿಸಿ ನೋಡಲಿದ್ದೇವೆ. ಅದೇ ಜೈ ಕಿಸಾನ್ ಮಾರುಕಟ್ಟೆಯ ಹೋರಾಟ. ಮೂಲಗಳ ಪ್ರಕಾರ ಇದು ಕೇವಲ ಒಂದು ಮಾರುಕಟ್ಟೆ ಅಥವಾ ಯಾವುದೋ ಒಂದು ವ್ಯಾಪಾರಿ ಗುಂಪಿನ ಸಮಸ್ಯೆ ಅಲ್ಲ. ಬದಲಾಗಿ ಇದು ಸ್ವತಂತ್ರ ವ್ಯಾಪಾರದ ಭವಿಷ್ಯ, ರೈತರ ನಂಬಿಕೆ ಮತ್ತು ನ್ಯಾಯಸಮ್ಮತವಾದ ವ್ಯಾಪಾರದ ಸುತ್ತ ನಡೀತಿರುವ ಒಂದು ದೊಡ್ಡ ಹೋರಾಟ. ಬನ್ನಿ, ಇದರ ಹಿಂದಿನ ಅಸ್ಲಿ ಕಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆರಂಭದಲ್ಲಿಯೇ ನಮ್ಮೆದುರು ಒಂದು ಬಹಳ ದೊಡ್ಡ ಪ್ರಶ್ನೆ ಮೂಡುತ್ತೆ. ಒಂದು ಮಾರುಕಟ್ಟೆ ನ್ಯಾಯಸಮ್ಮತವಾಗಿದೆ ಅಂದ್ರೆ ಫೇರ್ ಆಗಿದೆ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ? ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳಿದ್ರಷ್ಟೇ ಸಾಕಾ? ಅಥವಾ ಅಲ್ಲಿ ನಡೆಯುವ ವ್ಯವಹಾರದ ಪಾರದರ್ಶಕತೆ ಮುಖ್ಯವೇ? ಈ ಪ್ರಶ್ನೆನೇ ಇಂದಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಯಾಕಂದ್ರೆ ಮೂಲಗಳು ವಿವರಿಸುವಂತೆ ಇಲ್ಲಿ ನಡೀತಿರುವುದು ಬರೀ ಆರ್ಥಿಕ ಪೈಪೋಟಿಯಲ್ಲ, ಬದಲಾಗಿ ಸ್ವತಂತ್ರವಾಗಿ ವ್ಯಾಪಾರ ಮಾಡುವ ಹಕ್ಕು ಮತ್ತು ಅನೇಕರ ಜೀವನೋಪಾಯದ ಸುತ್ತ ನಡೀತಿರುವ ಒಂದು ಸೈದ್ಧಾಂತಿಕ ಸಂಘರ್ಷ. ಸರಿ, ತಡಮಾಡದೆ ವಿಷಯದ ಆಳಕ್ಕೆ ಇಳಿಯೋಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ನೋಡ್ಲಿರುವ 5 ಪ್ರಮುಖ ಹಂತಗಳು: ಮಾರುಕಟ್ಟೆ ಬದಲಾವಣೆ, ಎಪಿಎಂಸಿ ಪ್ರತಿಭಟನೆ, ಬಾಡಿಗೆ ಮಾಫಿಯಾದ ಭಯ, ರೈತರ ಆಯ್ಕೆ ಏಕೆ ಮತ್ತು ನ್ಯಾಯಸಮ್ಮತ ವ್ಯಾಪಾರದ ಭವಿಷ್ಯ. ಮೊದಲನೇ ವಿಭಾಗ, ಮಾರುಕಟ್ಟೆಯ ಬದಲಾವಣೆ. ಇದು ಹೇಗೆ ಶುರುವಾಯಿತು ಮತ್ತೆ ಹೇಗೆ ಬೆಳೆಯಿತು ಅಂತ ನೋಡೋಣ ಬನ್ನಿ. ಹಿಂದೆ ಜೈ ಕಿಸಾನ್ ಮಾರುಕಟ್ಟೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ರೈತರು ಹಾಗೂ ಗ್ರಾಹಕರ ನಡುವೆ ಅಪಾರವಾದ ವಿಶ್ವಾಸವನ್ನ ಗಳಿಸಿತ್ತು. ಆದರೆ ಒಮ್ಮೆ ಅವರ ಲೈಸೆನ್ಸ್ ರದ್ದಾದ ನಂತರ ಈ ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನ ಭಾನುವಾರದ ಮಾರುಕಟ್ಟೆ ಅಂದ್ರೆ ಸಂಡೇ ಮಾರ್ಕೆಟ್ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕಾದ ಅನಿವಾರ್ಯತೆ ಬಂತು. ಇದೇ ಪ್ರಸ್ತುತ ಪರಿಸ್ಥಿತಿ. ಇಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಅಂಶ ಅಂದರೆ, ಲೈಸೆನ್ಸ್ ರದ್ದಾದ ತಕ್ಷಣ ಈ ಜೈ ಕಿಸಾನ್ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನೇನೂ ಮುಚ್ಚಲಿಲ್ಲ. ಬದಲಾಗಿ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೊರೆ ಹೋದರು. ಕೋರ್ಟ್ನಲ್ಲಿ ಹೋರಾಟ ಮುಂದುವರೆಸುತ್ತಲೇ ಭಾನುವಾರದ ಮಾರುಕಟ್ಟೆಯ ಪ್ರದೇಶದಲ್ಲಿ ಅತ್ಯಂತ ಶಾಂತಿಯುತವಾಗಿ ತಮ್ಮ ವ್ಯವಹಾರವನ್ನ ಮುಂದುವರೆಸಿದರು. ವ್ಯಾಪಾರಿಗಳ ಈ ನಿಷ್ಠೆ ನೋಡಿ ಸ್ಥಳ ಬದಲಾವಣೆಯಾದರೂ ರೈತರು ಮತ್ತು ಗ್ರಾಹಕರು ಅವರ ಬಳಿಯೇ ಬರುವುದು ಮುಂದುವರಿಯಿತು ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಎರಡನೇ ವಿಭಾಗ, ಎಪಿಎಂಸಿ ಪ್ರತಿಭಟನೆ. ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ಎಪಿಎಂಸಿ ಕಚೇರಿಯ ಮುಂದೆ ಕೆಲವು ಎಪಿಎಂಸಿ ವ್ಯಾಪಾರಿಗಳು ಏಕೆ ಪ್ರತಿಭಟನೆ ನಡೆಸುತ್ತಿದ್ದಾರೆ? ಮೂಲಗಳು ಹೇಳುವಂತೆ ಈ ಪ್ರತಿಭಟನೆಗಳು ರೈತರಿಗೆ ಉತ್ತಮ ಬೆಲೆ ಒದಗಿಸುವುದಕ್ಕಾಗಲಿ ಅಥವಾ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯಗಳನ್ನು ಹೆಚ್ಚಿಸುವುದಕ್ಕಾಗಲಿ ಖಂಡಿತ ನಡೆಯುತ್ತಿಲ್ಲ. ಹಾಗಾದರೆ ಅವರ ಅಸಲಿ ಉದ್ದೇಶವೇನು? ಅವರ ಮುಖ್ಯ ಬೇಡಿಕೆ ತುಂಬಾ ಸ್ಪಷ್ಟವಾಗಿದೆ. ಯಶಸ್ವಿಯಾಗಿ ಸ್ವತಂತ್ರ ವ್ಯಾಪಾರ ಮಾಡುತ್ತಿರುವ ಜೈ ಕಿಸಾನ್ ವ್ಯಾಪಾರಿಗಳು ಎಪಿಎಂಸಿ ಮಳಿಗಳ ಒಳಗೆ ಬರಬೇಕು ಮತ್ತು ಅಲ್ಲಿ ಬಾಡಿಗೆ ಆಧಾರದ ಮೇಲೆ ತಮ್ಮ ವ್ಯವಹಾರ ಮುಂದುವರಿಸಬೇಕು. ಅಂದರೆ ಮೂಲಗಳು ವರದಿ ಮಾಡುವಂತೆ ಸ್ವತಂತ್ರವಾಗಿ ಬೆಳೆದ ವ್ಯಾಪಾರಿಗಳನ್ನ ತಮ್ಮ ಬಾಡಿಗೆದಾರರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಇದಾಗಿದೆ. ಮತ್ತು ಇದು 2 ವಿಭಿನ್ನ ವ್ಯಾಪಾರ ತತ್ವಗಳ ನಡುವಿನ ಘರ್ಷಣೆಯನ್ನ ಬಹಳ ಅದ್ಭುತವಾಗಿ ನಮಗೆ ತೋರಿಸಿಕೊಡುತ್ತೆ. ಒಂದು ಕಡೆ ಸಾಮರ್ಥ್ಯ, ಸ್ಪರ್ಧೆ ಮತ್ತು ಪರಿಶ್ರಮದ ಮೂಲಕ ಬೆಳೆಯುವ ವ್ಯವಹಾರ, ಮತ್ತೊಂದು ಕಡೆ ಇತರರನ್ನ ಬಲವಂತವಾಗಿ ತಮ್ಮ ಮೇಲೆ ಅವಲಂಬಿತರನ್ನಾಗಿ ಮಾಡಿ ಅವರಿಂದ ಕೇವಲ ಬಾಡಿಗೆಯನ್ನು ಸಂಗ್ರಹಿಸುವ ವ್ಯವಹಾರ. ವ್ಯಾಪಾರ ಅನ್ನೋದು ಸ್ಪರ್ಧೆ ಮತ್ತು ಗುಣಮಟ್ಟದ ಮೇಲೆ ನಿಲ್ಲಬೇಕೇ ಹೊರತು ಅವಲಂಬನೆ ಮತ್ತು ಬಾಡಿಗೆಯ ಒತ್ತಡದ ಮೇಲೆಲ್ಲ ಅನ್ನೋದು ಇಲ್ಲಿನ ಪ್ರಮುಖ ಸಾರಾಂಶ. ಮೂರನೇ ವಿಭಾಗ, ಬಾಡಿಗೆ ಮಾಫಿಯಾದ ಭಯ. ಮೂಲಗಳ ಪ್ರಕಾರ ಬಾಡಿಗೆ ಮಾಫಿಯಾ ಅಂದರೆ ಏನು ಅನ್ನೋದನ್ನ ನೋಡೋಣ. ಮಾರುಕಟ್ಟೆಯಲ್ಲಿ ನ್ಯಾಯಯುತವಾಗಿ ಸ್ಪರ್ಧಿಸುವುದನ್ನ ಬಿಟ್ಟು ಸ್ವತಂತ್ರ ವ್ಯಾಪಾರಿಗಳನ್ನ ಬಲವಂತವಾಗಿ ಬಾಡಿಗೆ ಮಳಿಗೆಗಳಿಗೆ ತಳ್ಳಿ ಅವರಿಂದ ಖಚಿತವಾದ ಬಾಡಿಗೆ ಆದಾಯವನ್ನ ಪಡೆಯುವ ಒಂದು ವ್ಯವಸ್ಥೆ ಇದು. ಮೂಲಗಳು ವಾದಿಸುವಂತೆ ಈ ರೀತಿಯ ನಡವಳಿಕೆ ಮುಕ್ತ ವ್ಯಾಪಾರ ಮತ್ತು ಉದ್ಯಮಶೀಲತೆಗೆ ನೇರವಾದ ಬೆದರಿಕೆಯಾಗಿದೆ. ಮೂಲ ಪಠ್ಯದಲ್ಲಿರುವ ಈ ಒಂದು ಸಾಲು ನಿಜಕ್ಕೂ ಯೋಚಿಸುವಂತಿದೆ. ಮಾರುಕಟ್ಟೆಗಳು ಅರ್ಹತೆಯ ಆಧಾರದ ಮೇಲೆ ನಡೆಯಬೇಕು, ಏಕಸ್ವಾಮ್ಯದಿಂದಲ್ಲ. ಮುಕ್ತ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆಯುವ ಅವಕಾಶ ಇರಲೇಬೇಕು ಎಂಬುದನ್ನ ಈ ಸಾಲು ಬಹಳ ಬಲವಾಗಿ ಸಾರಿ ಹೇಳ್ತದೆ. 4ನೇ ವಿಭಾಗ, ರೈತರ ಆಯ್ಕೆ ಏಕೆ. ಇಲ್ಲಿ ನಿಜಕ್ಕೂ ಗಮನ ಸೆಳೆಯುವ ಆಸಕ್ತಿದಾಯಕ ಅಂಶ ಅಂದ್ರೆ ರೈತರ ವಿಶ್ವಾಸವನ್ನ ಗಳಿಸಿರುವ ಆ 4 ಪ್ರಮುಖ ಕಾರಣಗಳು. ಮೊದಲನೆಯದು ತ್ವರಿತ ಪಾವತಿಗಳು. ಅಂದ್ರೆ ರೈತರಿಗೆ ಯಾವುದೇ ಅನಗತ್ಯ ವಿಳಂಬವಿಲ್ಲದೆ ತಕ್ಷಣ ಹಣ ಕೈ ಸೇರುತ್ತೆ. ಎರಡನೆಯದು ಸರಿಯಾದ ತೂಕದಲ್ಲಿ ಪಾರದರ್ಶಕತೆ ಇರುತ್ತೆ. ಮೂರನೆಯದು ಉತ್ತಮ ಬೆಲೆ. ರೈತರಿಗೆ ತಮ್ಮ ಬೆಳೆಗೆ ತಕ್ಕ ನ್ಯಾಯಯುತ ಬೆಲೆ ಸಿಗುತ್ತೆ. ಮತ್ತು ನಾಲ್ಕನೆಯದು ಮಾರುಕಟ್ಟೆಯ ಬಗ್ಗೆಯುವ ಬಲವಾದ ಜ್ಞಾನ.
ಜೈ ಕಿಸಾನ್ ವ್ಯಾಪಾರಿಗಳಿಗೆ ಈ ತರಕಾರಿ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ಆಳವಾದ ಅರಿವಿದೆ ಅಂತ ಮೂಲಗಳು ಗುರುತಿಸಿವೆ. ಇಂಥದ್ದೊಂದು ನಂಬಿಕೆ ಒಂದೇ ರಾತ್ರಿಯಲ್ಲಿ ಹುಟ್ಟೋದಿಲ್ಲ ಅಲ್ವಾ? ಇದು ವರ್ಷಗಳ ನಿರಂತರ ಪ್ರಾಮಾಣಿಕತೆ, ರೈತರಿಗೆ ಕೊಟ್ಟ ಗೌರವ ಮತ್ತು ತರಕಾರಿ ವ್ಯಾಪಾರದ ಆಳವಾದ ತಿಳುವಳಿಕೆಯಿಂದ ಗಳಿಸಿದ ನಂಬಿಕೆ ಅಂತ ಮೂಲಗಳು ಸ್ಪಷ್ಟವಾಗಿ ಉಲ್ಲೇಖಿಸುತ್ತವೆ. ರೈತರು ಸ್ವಾಭಾವಿಕವಾಗಿಯೇ ತಮಗೆ ಎಲ್ಲಿ ಉತ್ತಮ ವ್ಯಾಪಾರ ಮತ್ತು ಗೌರವ ಸಿಗುತ್ತದೆಯೋ ಅಲ್ಲಿಗೆ ಹೋಗ್ತಾರೆ. 5ನೇ ಹಾಗೂ ಕೊನೆಯ ವಿಭಾಗ, ನ್ಯಾಯಸಮ್ಮತ ವ್ಯಾಪಾರದ ಭವಿಷ್ಯ. ಅಧಿಕಾರಿಗಳು ಒಂದು ಗುಂಪನ್ನ ಹತ್ತಿಕ್ಕುವ ಬದಲು ಅವರ ಯಶಸ್ಸಿನ ಹಿಂದಿನ ಕಾರಣಗಳನ್ನ ಅಧ್ಯಯನ ಮಾಡಬೇಕು ಅಂತ ಮೂಲಗಳು ನಿರ್ದಿಷ್ಟವಾಗಿ ಶಿಫಾರಸು ಮಾಡುತ್ತವೆ. ಇಲ್ಲಿ ಸೂಚಿಸಿರುವಂತೆ ಅಧಿಕಾರಿಗಳ ಗಮನವು ಮಾರುಕಟ್ಟೆಯ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ, ಆರೋಗ್ಯಕರ ಸ್ಪರ್ಧೆಯನ್ನ ಬೆಂಬಲಿಸುವಲ್ಲಿ, ರೈತರ ಹಿತಾಸಕ್ತಿಗಳನ್ನ ಕಾಪಾಡುವಲ್ಲಿ ಮತ್ತು ನ್ಯಾಯಸಮ್ಮತ ವ್ಯಾಪಾರ ಪದ್ಧತಿಗಳನ್ನ ಖಾತ್ರಿಪಡಿಸುವಲ್ಲಿ ಇರಬೇಕು. ಅನಗತ್ಯವಾದ ಒತ್ತಡದ ರಾಜಕೀಯಕ್ಕೆ ಇಲ್ಲಿ ಜಾಗ ಇರಬಾರ್ದು. ಒಟ್ಟಾರೆಯಾಗಿ ಹೇಳಬೇಕಂದರೆ, ಒಂದು ಮಾರುಕಟ್ಟೆ ಯಶಸ್ವಿಯಾಗಬೇಕಾದ್ರೆ ಅಲ್ಲಿ ನೈಜವಾದ ವ್ಯಾಪಾರ ಬೆಳವಣಿಗೆ ಇರಬೇಕು, ಪಾರದರ್ಶಕವಾದ ಹಣಕಾಸಿನ ವಹಿವಾಟು ಇರಬೇಕು ಮತ್ತು ಅಂತಿಮವಾಗಿ ರೈತರು ನೆಮ್ಮದಿಯಾಗಿರಬೇಕು. ಒತ್ತಡ, ಬಲವಂತದ ಅವಲಂಬನೆ ಅಥವಾ ಈ ಬಾಡಿಗೆ ರಾಜಕೀಯದಿಂದ ಯಾವುದೇ ಮಾರುಕಟ್ಟೆ ನಿಜವಾಗ್ಲೂ ಬೆಳೆಯಲು ಸಾಧ್ಯವಿಲ್ಲ ಅನ್ನೋದೇ ಮೂಲಗಳ ಅಂತಿಮ ಸಂದೇಶ. ಕೊನೆಯದಾಗಿ ಒಂದು ನಿರ್ಣಾಯಕ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ನಾವು ಮುಕ್ತಾಯಗೊಳಿಸೋಣ. ವ್ಯಾಪಾರ ಅನ್ನೋದು ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮದ ಮೂಲಕ ಉಳಿಬೇಕಾ ಅಥವಾ ಇತರರನ್ನ ಬಲವಂತವಾಗಿ ಬಾಡಿಗೆಗಳು ಅವಲಂಬಿಸುವಂತೆ ಮಾಡುವ ಮೂಲಕವೇ? ಇದು ಕೇವಲ ಅಧಿಕಾರಿಗಳಲ್ಲ, ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ನೈಜ ವ್ಯಾಪಾರದ ಬೆನ್ನೆಲುಬು ಯಾವಾಗ್ಲೂ ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಆಗಿರುತ್ತೆ. ಈ ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಜಾಗೃತರಾಗಿರಿ ಮತ್ತು ನ್ಯಾಯಸಮ್ಮತವಾದ ವ್ಯಾಪಾರವನ್ನ ಬೆಂಬಲಿಸಿ.